ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಳೆ ಬರ್ತಾ ಉಂಟು. ಇವತ್ತು ಮಳೆ ಬರ್ತಾ ಉಂಟು. ಈಗ ನಾನು ಅಡಿಗೆ ಮಾಡಲು ಹೊರಟಿದ್ದೇನೆ. ಏನು ಅಡಿಗೆ ಮಾಡೋದು ಅಂತೇಳಿ ಥಿಂಕ್ ಮಾಡ್ತಾ ಇದ್ದೇನೆ. ಇವತ್ತೇನಾದರೂ ಒಂದು ಸೂಪರ್ ರೆಸಿಪಿ ಮಾಡಬೇಕು ಅಂತೇಳಿ ನನ್ನ ಒಂದು ಥಿಂಕಿಂಗ್. ನೋಡುವ ಏನು ಮಾಡುವ ಅಂತ ನೋಡುವ. ನಾನು ಈಗ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಮಸಾಲ ಮಾಡುವಂತೇಳಿ ಹೊರಟಿದ್ದೇನೆ. ಅದಕ್ಕೆ ನಾನು 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆಯೇ 3 ಟೊಮೆಟೊ ಹಣ್ಣು, ಅದು ಚಿಕ್ಕದಾದ ಕಾರಣ 3, ಇಲ್ಲದ್ರೆ ದೊಡ್ಡದಾದರೆ 2 ಸಾಕು. 3 ಹಸಿಮೆಣಸಿನಕಾಯಿ, 3 ತರಿ ಬೆಳ್ಳುಳ್ಳಿ ಅಷ್ಟನ್ನು ತಗೊಂಡಿದ್ದೇನೆ. ಈಗ ನಾವು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡುವ. ಈಗ ನಾನು ಚಿಕನ್ ಮಸಾಲ ಮಾಡಲಿಕ್ಕೆ 1 kg ಆಗುವಷ್ಟು ಚಿಕನ್ ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಬೌಲಲ್ಲಿ ಹಾಕಿಟ್ಟಿದ್ದೇನೆ. ನಾವು ಮೊದಲಿಗೆ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು. ನಂತರ ಇದಕ್ಕೆ 1 ಸ್ಪೂನು ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಅರಸಿನ ಹಾಗೂ ಮೆಣಸಿನ ಹುಡಿ, ಅಥವಾ ನಾನಿಲ್ಲಿ ಈಗ ತೆಗೊಳ್ಳೋದು ಮೆಣಸು ಕಡಿದಿಡುವುದು. ಹೇಳಿದರೆ ನಾನು ಮೊದಲೇ ಮೆಣಸು ಕಡಿದಿಡ್ತೇನೆ. ಆ ಮೆಣಸು, ಕೊತ್ತಂಬರಿ ಎಲ್ಲ ಹಾಕಿ ಕಡಿದಿಟ್ಟಂತಹ ಮೆಣಸನ್ನು ಹಾಕ್ತಾ ಇದ್ದೇನೆ. ಅದು ಒಂದೂವರೆ ಸ್ಪೂನಷ್ಟು ಸಾಕು. ಮೆಣಸಿನ ಹುಡಿ ಆದರೆ 2 ಸ್ಪೂನ್ ಹಾಕಿದರೆ ಸಾಕು. ಹೀಗೆ ಇದನ್ನೆಲ್ಲ ಚೆನ್ನಾಗಿ ಚಿಕನಿಗೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಮಿಕ್ಸ್ ಮಾಡೋಣ. ಹೀಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಉಪ್ಪು, ಖಾರ ಎಲ್ಲ, ಲಿಂಬೆ ಹುಳಿಯ ರಸವನ್ನು ಹಾಕಿದ್ದು ಯಾಕೆ ಹೇಳಿದರೆ ಹುಳಿ, ಖಾರ, ಮೆಣಸು ಎಲ್ಲ ಚೆನ್ನಾಗಿ ಇದರ ಚಿಕನ್ ಪೀಸಿಗೆ ಹಿಡಿದುಕೊಳ್ಬೇಕು. ಹಾಗಾದರೆ ರುಚಿ ಜಾಸ್ತಿ ಆಗ್ತದೆ. ಹೀಗೆ ಮಾಡಿ ಅರ್ಧ ಗಂಟೆ, ಕನಿಷ್ಠ ಅರ್ಧ ಗಂಟೆ ಆದರೂ ನಾವು ಇದನ್ನು ಮುಚ್ಚಿ ಇಡಬೇಕು. ಈಗೆಲ್ಲ ಆಯಿತು. ಇನ್ನು ಇದನ್ನು ನಾವು ಅರ್ಧ ಗಂಟೆ ಮುಚ್ಚಿ ಇಡುವ. ಮಿಕ್ಸ್ ಮಾಡಿದ ಚಿಕನನ್ನು ಮುಚ್ಚಿಟ್ಟಿದ್ದೇನೆ. ಇದನ್ನೊಂದು ಸೈಡಿಗೆ ಇಡುವ. ನಾನೀಗ ಚಿಕನ್ ಕರಿ ಮಾಡಲು ಒಂದು ನಾನ್ ಸ್ಟಿಕ್ಕಿನ ಕಡಾಯಿ ತಗೊಂಡಿದ್ದೇನೆ. ನಾನ್ ಸ್ಟಿಕ್ ಕಡಾಯಿ. ನಾನು ಜಾಸ್ತಿಯಾಗಿ ಮಣ್ಣಿನ ಪಾತ್ರೆಯಲ್ಲಿ ಸಹ ಮಾಡ್ತೇನೆ. ಇವತ್ತು ನಾನ್ ಸ್ಟಿಕ್ ಕಡಾಯಿಯಲ್ಲಿ ವಿಡಿಯೋಕ್ಕೆ ಬೇಕಾಗಿ ನಾನ್ ಸ್ಟಿಕ್ ಕಡಾಯಿಯಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಾನುಗಳು ಏನೆಂದರೆ, ಮೊದಲು ನಾನು ನಿಮಗೆ ತೋರಿಸಿದ್ದೇನೆ. 3 ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೇನೆ. 3 ಟೊಮೆಟೊ ಚಿಕ್ಕ ಗಾತ್ರದ್ದು, ಅದನ್ನು ಸಹ ಕಟ್ ಮಾಡಿಟ್ಟಿದ್ದೇನೆ. ಹಾಗೆಯೇ ಇದು ನೋಡಿ ಬೆಳ್ಳುಳ್ಳಿಯ ತಳಿ, ಅದನ್ನು ಸಹ ಕಟ್ ಮಾಡಿಟ್ಟಿದ್ದೇನೆ. ಹಾಗೆಯೇ 3 ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇನ್ನು ಬೇಕಾಗುವ ವಸ್ತುಗಳು ಎಂದರೆ
ಕರಿಬೇವಿನ ಸೊಪ್ಪು, ಜೀರಿಗೆ, ಬಡೆ ಸೊಪ್ಪು. ನಾನು ಹಸಿಮೆಣಸಿನಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಬೇರೆ ಬೇರೆ ಪೇಸ್ಟ್ ಮಾಡಿಟ್ಟುಕೊಳ್ಳೋದು. ಇದು ಹಸಿಮೆಣಸಿನಕಾಯಿ, ಇದು ಬೆಳ್ಳುಳ್ಳಿ, ಇದು ಶುಂಠಿ. ನಾನು ಸ್ವಲ್ಪ ಸ್ವಲ್ಪವೇ ಒಂದೊಂದು ಸ್ಪೂನ್ ಆಗುವಷ್ಟೇ ಯೂಸ್ ಮಾಡಿದ್ದು. ಹೇಳಿದರೆ ಹಸಿಮೆಣಸಿನಕಾಯಿ ಆಲ್ರೆಡಿ ಹಾಕ್ತೇವೆ, ಹಾಗೆಯೇ ಬೆಳ್ಳುಳ್ಳಿ ಸಹ ನಾವು ಹಾಕ್ತಾ ಇದ್ದೇವೆ. ಇದು ಲವಂಗ, ಇದರಲ್ಲಿ 4 ಲವಂಗ ಇದೆ. ಇದು 5-6 ಕರಿಮೆಣಸು, ಪೆಪ್ಪರ್. ಇದು ಸಾಸಿವೆ ಸ್ವಲ್ಪ, ಅರ್ಧ ಚಮಚ ಮೆಂತೆ, 3 ಪೀಸು ಚಕ್ಕೆ, 3 ಏಲಕ್ಕಿ ಹಾಗೂ 1 ಇದು ಫ್ಲವರ್, ಹೇಳಿದರೆ ಹೂ ಉಂಟಲ್ಲ, ಅದನ್ನು ನೀವು ಹೇಗೆ ಹೇಳ್ತೀರೋ ನನಗೆ ಗೊತ್ತಿಲ್ಲ, ನಾವು ಇದನ್ನು ಫ್ಲವರೇ ಹೇಳೋದು. ಹಾಗೆ ಇದನ್ನೆಲ್ಲ ಹಾಕಿಕೊಂಡು ಈಗ ನಾವು ಚಿಕನ್ನಿಗೆ ಬೇಕಾಗುವ ಮಸಾಲವನ್ನು ರೆಡಿ ಮಾಡುವ. ಕಡಾಯಿ ಸ್ಟವ್ ಮೇಲಿಟ್ಟು ಚಿಕ್ಕ ಉರಿಯಲ್ಲಿಟ್ಟಿದ್ದೇನೆ. ಇದು ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ನಾವು ಎಣ್ಣೆಯನ್ನು, ಆಯಿಲನ್ನು ಹಾಕಬೇಕು. ನಾನು ಆಲ್ರೆಡಿ ಯೂಸ್ ಮಾಡೋದು ಸನ್ಫ್ಲವರ್ ಎಣ್ಣೆಯನ್ನು ನಾನು ಯೂಸ್ ಮಾಡೋದು. ಈಗ ಸ್ವಲ್ಪ ಎಣ್ಣೆ, ಇದಕ್ಕೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕುವ. ಇದು ಸ್ವಲ್ಪ ಬಿಸಿ ಆಗಲಿ. ಈಗ ಬಿಸಿ ಆಗ್ತಾ ಉಂಟಷ್ಟೇ. ಬಿಸಿ ಆಗುವಾಗ ನಾವು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ, ಸಾಕು. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ನಾವು ಈಗ ತೆಗೆದಿಟ್ಟಂತಹ ಸಾಮಾನಿದೆಯಲ್ಲ, ಹೇಳಿದರೆ ಯಾವುದೆಲ್ಲ, ಸಾಸಿವೆ ಎಲ್ಲ, ಇದನ್ನು ಒಂದೊಂದನ್ನೇ ಹಾಕಬೇಕು. ನೋಡಿ, ಕರಿಮೆಣಸು ಹಾಕಿದೆ, ಮೆಂತೆ ಹಾಕಿದೆ, ಚಕ್ಕೆ, ಸಾಸಿವೆ, ಬಡೆ ಸೊಪ್ಪು, ಏಲಕ್ಕಿ, ಲವಂಗ, ಹೂವು ಮತ್ತು ಸಾಸಿವೆ ಇಷ್ಟನ್ನು ಹಾಕಿದೆ. ಇದು ಸ್ವಲ್ಪ ಹುಳಿಯಾಗುವಾಗ, ಇದು ಸ್ವಲ್ಪ ಹುರಿ ಬರ್ತದಲ್ಲ, ಆಗ ಸಾಸಿವೆ ಹೊಡೆದುಕೊಳ್ತದೆ. ಸಾಸಿವೆ ಹೊಡೆಯುವಾಗ ನಾವು ಅದಕ್ಕೆ ಸ್ವಲ್ಪ ಕಾಯುವ. ಸಾಸಿವೆ ಹೊಡೆಯುವಾಗ ಪಟ ಅಂತ ಸೌಂಡು ಬರ್ತಾರೆ. ಹಾಗೆ ನಾವು ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸು ಮತ್ತು ಶುಂಠಿ ಪೇಸ್ಟನ್ನು ಹಾಕಬೇಕು. ನೋಡಿ, ಈಗ ಸಾಸಿವೆ ಸಿಡಿತಾ ಉಂಟು. ಈಗ ನಾವು ಪೇಸ್ಟನ್ನು ಹಾಕುವ. ಪೇಸ್ಟಿನ ಹಸಿ ಪರಿಮಳ ಹೋಗುವವರೆಗೆ ಸ್ವಲ್ಪ ಬಿಸಿ ಮಾಡಬೇಕು.
ಉರಿಯಲ್ಲಿಡಬೇಕು. ಇದು ಚಿಕ್ಕ ಉರಿಯಲ್ಲಿಟ್ಟು ಅದೀಗ ಸ್ವಲ್ಪ ಹೊತ್ತು ಕೆಂಪಾಗುವುದೇನು ಬೇಡ, ಸ್ವಲ್ಪ ಹೊತ್ತಿಟ್ಟು ನಂತರ ನಾವು ಕೊಚ್ಚಿಟ್ಟ ಬೆಳ್ಳುಳ್ಳಿ ಹಾಕುವ ಮತ್ತು ಹಸಿಮೆಣಸಿನಕಾಯಿ ಹಾಕುವ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಈಗ ಸಾಸಿವೆ ಎಲ್ಲ ಹೊಡೆದಾಗಿದೆ. ಈಗ ಅದಕ್ಕೆ ನಾವು ನೀರುಳ್ಳಿ ಕೊಚ್ಚಿಟ್ಟಂತಹ ನೀರುಳ್ಳಿಯನ್ನು ಹಾಕಬೇಕು. ಚೆಂದಕ್ಕೆ ಮಿಕ್ಸ್ ಮಾಡಬೇಕು. ಚೆಂದಕ್ಕೆ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಉರಿ ಸ್ವಲ್ಪ ಜಾಸ್ತಿ ಮಾಡುವ. ಮಿಕ್ಸ್ ಮಾಡಿ ಒಂದು ಚಿಟಿಕೆ ಉಪ್ಪು ಹಾಕುವ. ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಕಾಯ್ತದೆ. ಈರುಳ್ಳಿ ಒಂದು ಬ್ರೌನ್ ಆಗಿ ಕಾಣಬೇಕು. ಈರುಳ್ಳಿ ಏನಾಗಬೇಕು, ಕಾದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದರೆ ಅದು ಕಾಯಿತು ಎಂತಂದರೆ ಡ್ರೈ ಆಗಿದೆ ಅಂತ ಅರ್ಥ. ಬ್ರೌನ್ ಆಗಬೇಕು, ಡ್ರೈ ಮಾಡಿ ಬ್ರೌನ್ ಆಗಬೇಕು. ಅಷ್ಟರವರೆಗೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅಷ್ಟರವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಬಂದಿದೆ ಹೇಳಿದರೆ ಇದು ಒಂದು ಡ್ರೈ ಆಗಿದೆ ಅಂತ ಅರ್ಥ. ಅದಕ್ಕೆ ನಾವೀಗ ಕೊಚ್ಚಿಟ್ಟು ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊವನ್ನು ಸೇರಿಸಿ ಆಯಿತು. ಹಾಗೆ ಅದಕ್ಕೆ ಟೊಮೆಟೊ ಸೇರಿಸಿ ಒಂದು ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟೊಮೆಟೊ ಈರುಳ್ಳಿ ಒಟ್ಟಿಗೆ ಚೆಂದ ಬೆಂದು ಯಾವುದೇ ಒಂದು ಪೀಸ್ ಆದರೂ ಇರಬಾರ್ದು. ಪೀಸೆಲ್ಲ ಟೊಮೆಟೊ ಬೇಯುವಾಗ ನೀರಾಗ್ತದೆ. ಅದು ಚೆಂದ ನೀರಾಗಬೇಕು. ಆಗ ಬೇಯಬೇಕು. ಒಂದು 5 ನಿಮಿಷ ಚೆಂದ ಮುಚ್ಚಿಡಬೇಕು. 5 ನಿಮಿಷ ನಾವು ಇದಕ್ಕೆ ಮುಚ್ಚಿಡುವ. ನಿಮಿಷ ಕಳೆದ ಮೇಲೆ ನೋಡುವ, ಮುಚ್ಚಳ ತೆಗೆದು ನೋಡುವ ಏನಾಗಿದೆ ಅಂತ. ಟೊಮೆಟೊ ಎಲ್ಲ ಬೆಂದಿದೆ, ಚೆಂದಕ್ಕೆ ಬೆಂದಿದೆ ಟೊಮೆಟೊ. ನೋಡಿ, ಟೊಮೆಟೊದ ಒಂದು ಸರಿಯಾದರೂ ಕಾಣುವುದಿಲ್ಲ, ಚೆಂದಕ್ಕೆ ಬೆಂದು ಈರುಳ್ಳಿ ಒಟ್ಟಿಗೆ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಅಂತ
ಕರಿಬೇವಿನ ಸೊಪ್ಪು ಹಾಕುವ. ಬೇಸೊಪ್ಪು ಇದನ್ನು ಹಾಕುವ. ಹಾಗೆಯೇ ಒಂದು ಚಿಟಿಕೆ ಅರಸಿನ ಸಹ ಹಾಕುವ. ನಾನು ಮತ್ತೆ ಇದು ಅಂತ ಹೇಳಿದರೆ ನೋಡಿ, ಇದು ಇಸ್ಟರ್ನವರ ಚಿಕನ್ ಮಸಾಲ ಗ್ರೀನ್ ಮೌಂಟ್ ಅಂತ. ಇದು ಒಳ್ಳೆಯದಾಗ್ತದೆ. ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ತಿದ್ದೇನೆ. ಇದರಿಂದ ಒಂದು ಅರ್ಧ ಚಮಚ ಇದಕ್ಕೆ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ನೋಡಿ, ಒಂದು ಅರ್ಧ ಚಮಚ ಚಿಕನ್ ಮಸಾಲ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಮಿಕ್ಸ್ ಮಾಡುವ. ಈಗ ಮಸಾಲ ಘಮ್ ಅಂತ ಪರಿಮಳ ಬರ್ತಾ ಉಂಟು. ಚಿಕ್ಕ ಉರಿಯಲ್ಲಿಡಬೇಕು. ಇನ್ನು ಚಿಕ್ಕ ಉರಿಯಲ್ಲಿಟ್ಟು ಇದಕ್ಕೆ ನಾವು ಮುಚ್ಚಿ ಇಟ್ಟಂತಹ ಚಿಕನ್ ಹುಳಿ ಮೆಣಸನ್ನೆಲ್ಲ ಎಳೆದು ಹೀಗೆ ಆಗಿದೆ. ಇದನ್ನೀಗ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಈ ಮಸಾಲೆಗೆ ಆ್ಯಡ್ ಮಾಡೋಣ. ನೋಡಿ, ಎಲ್ಲ ಹಾಕುವ. ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಚಿಕ್ಕ ಉರಿಯಲ್ಲಿಡಬೇಕು, ದೊಡ್ಡ ಉರಿಯಲ್ಲಿಡಬಾರ್ದು. ದೊಡ್ಡ ಉರಿಯಲ್ಲಿ ಆದರೆ ಕರಂಚಿ ಹೋಗುತ್ತದೆ. ಮಿಕ್ಸ್ ಮಾಡಿ ನಾವಿಟ್ಟ ಚಿಕನ್ ಪೀಸನ್ನು ಈ ಮಸಾಲದೊಂದಿಗೆ ಮಿಕ್ಸ್ ಮಾಡಬೇಕು. ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಬೇಕು. ಉಪ್ಪು ಆಲ್ರೆಡಿ ಸೇರಿಸಿದ್ದೇವೆ, ಇನ್ನು ಬೇಕಾದರೆ ಸ್ವಲ್ಪ ಸೇರಿಸಿಕೊಳ್ಳುವ. ಉಪ್ಪು ಈಗ ರುಚಿಗೆ ತಕ್ಕಷ್ಟು ಸೇರಿಸಿಕೊಳ್ಬೇಕು. ಹೇಳಿದರೆ ಕೆಲವರಿಗೆ ಉಪ್ಪು ಜಾಸ್ತಿ, ಕೆಲವರಿಗೆ ಉಪ್ಪು ಕಡಿಮೆ ಅಂತೆಲ್ಲ ಇರ್ತದಲ್ಲ. ಹಾಗೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಮಾತ್ರ ಸೇರಿಸಿ. ಉಪ್ಪಿಗೆ ಹೇಳಿದರೆ ಉಪ್ಪಿಗೆ ಒಂದು ಕರೆಕ್ಟಾದ ಲಿಮಿಟ್ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದರೆ ಕೆಲವರು ಉಪ್ಪು ಕಡಿಮೆ ಯೂಸ್ ಮಾಡ್ತಾರೆ, ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಆಗುವಾಗ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ನಿಮಗೆ ರುಚಿ ಹೇಗೆ ಉಂಟಂತೇಳಿ ರುಚಿ ನೋಡಿಕೊಂಡು ಉಪ್ಪು ಹಾಕಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು 1-2 ನಿಮಿಷ ಮುಚ್ಚಿಡುವಾಗ ಇದು ಸ್ವಲ್ಪ ಬೇಯಬೇಕು. ಮುಚ್ಚಿಟ್ಟು ಒಂದು ಸ್ವಲ್ಪ ನಾನು ಉರಿ ಜಾಸ್ತಿ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಜಾಸ್ತಿ ಉರಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು 2 ನಿಮಿಷ ಬೇಯಲಿ. ಈಗ 2 ನಿಮಿಷ ಆಯಿತು. ನೋಡೋಣ ಏನಾಗಿದೆ ಅಂತೇಳಿ. ನೋಡಿ, ಕುದೀತಾ ಉಂಟು. ಇದು ಸ್ವಲ್ಪ ಒಂದು 25% ಚಿಕನ್ ಬೆಂದಿದೆ. ಇದಕ್ಕೆ ನಾವೀಗ ಸ್ವಲ್ಪ ಉರಿಯನ್ನು ಚಿಕ್ಕ ಮಾಡಿ ಇದಕ್ಕೆ ಮೆಣಸು ಸೇರಿಸಬೇಕು. ಹೇಳಿದರೆ ಕೆಲವರು ಮೆಣಸಿನ ಹುಡಿ ಸೇರಿಸ್ತಾರೆ, ಆದರೆ ನಾನು ಇಲ್ಲಿ ಸೇರಿಸುವಂಥದ್ದು ಕಡಿದಿಟ್ಟ ಮೆಣಸು. ಇದು ಕಡಿದಿಟ್ಟ ಮೆಣಸು. ಇದು ಹೇಗೆ ಕಡಿಯುವುದೆಂದರೆ, ನಾನು ಇದಕ್ಕೆ ಎಲ್ಲ ಮಸಾಲೆ ಹಾಕಿಕೊಂಡಿದ್ದೇನೆ. ಕಡಿಯುವಾಗ ಮೆಣಸು, ಕೊತ್ತಂಬರಿ, ಅರಸಿನ ಎಲ್ಲ ಸೇರಿಸಿ, ಅದಕ್ಕೆ ಚಕ್ಕೆ, ಲವಂಗ, ಜೀರಿಗೆ ಎಲ್ಲ ಸೇರಿಸಿ ಅದನ್ನು ಬಿಸಿನೀರು ಹುರಿದು ಬಿಸಿನೀರು ಹಾಕಿ ಕಡೆದು ಅದನ್ನು ನಾನು ಫ್ರೀಸರಲ್ಲಿ ಇಡೋದು. ಹೇಳಿದರೆ ಒಮ್ಮೆ ಕಡಿಯುವಾಗ ಒಂದು ಅರ್ಧ kg ಕಡಿತೀನಿ. ಅದು ಹೇಳಿದರೆ ಸಾಧಾರಣ ನಮಗೆ ಒಂದು 10-20 ದಿವಸಕ್ಕೆ ಬರುತ್ತದೆ. ಡೈಲಿ ಕಡಿಯೋದಕ್ಕೆ ಸಹ ಆಗ್ತದೆ. ಮತ್ತು ನಮ್ಮ ನಾಡಿನಲ್ಲಿ ಕರೆಂಟ್ ಹೋದರೆ ಕರೆಂಟ್ ಇರೋದಿಲ್ಲ, ಆಗ ಕಡಿಲಿಕ್ಕೆ ಸಹ ಕಷ್ಟ ಆಗ್ತದೆ. ಮತ್ತು ನಾನು ಹೇಳಿದರೆ ಆಲ್ರೆಡಿ ಮೆಣಸಿನ ಹುಡಿ ನಾನೇ ಇಲ್ಲಿ ಮನೆಯಲ್ಲಿ ನಾನೇ ಮಾಡಿ ಯೂಸ್ ಮಾಡೋದು. ಮತ್ತು ನಾನು ಅಂಗಡಿಯಿಂದ ಮೆಣಸಿನ ಹುಡಿ ತರುವ ಕ್ರಮ ಇಲ್ಲ. ನಾನೇ ಮನೆಯಲ್ಲಿ ಆಲ್ರೆಡಿ ಮೆಣಸನ್ನು ಹುರಿದು ಮೆಣಸು, ಕೊತ್ತಂಬರಿ, ಅರಸಿನೆಲ್ಲ ಹಾಕಿ ಮಾಡಿ ಇಡ್ತೇನೆ. ಇದಕ್ಕೊಂದು ನಾನೀಗ 3 ಚಮಚ ಹಾಕ್ತಾ ಇದ್ದೇನೆ. ಯಾಕೆ ಹೇಳಿದರೆ ನಮಗೆ ಸ್ವಲ್ಪ ಖಾರ ಜಾಸ್ತಿ. ನಿಮ್ಮ ಖಾರ ನೋಡಿಕೊಂಡು ನೀವು ಆ್ಯಡ್ ಮಾಡಿ. ನಮಗೆ ಖಾರ ಜಾಸ್ತಿ ಆದ ಕಾರಣ ನಾವು ಜಾಸ್ತಿ ಮೆಣಸು ಹಾಕೋದು.
ಖಾರ ಕಡಿಮೆ ಇದ್ದವರು ಕಡಿಮೆ ಹಾಕ್ಬೋದು. ಹೇಳಿದರೆ ನಿಮಗೆ ಖಾರ ಹೇಗೆ ನಿಮಗೆ ಖಾರ ಬೇಕೋ ಹಾಗೆ ಹಾಕಿ. ಮತ್ತು ಗ್ರೇವಿ ಸಿಗಲಿಕ್ಕೆ ಸಹ ಮೆಣಸು ಜಾಸ್ತಿ ಹಾಕಿದರೆ ಗ್ರೇವಿ ಜಾಸ್ತಿ ಬರುವುದು. ನಿಮಗೆ ಗ್ರೇವಿ ಹೇಗೆ ಬೇಕು ಹೇಳಿದರೆ ಮಂದವಾಗಿ ಗ್ರೇವಿ ಬೇಕಾ ಅಲ್ಲ ಸ್ವಲ್ಪ ನೀರು ನೀರಾಗಿ ಬೇಕಾ ಅಂತೇಳಿ ನೀವೇ ಇದು ಮಾಡಬೇಕು. ಹೇಳಿದರೆ ನಾನು ಸ್ವಲ್ಪ ಮಂದಲ್ಲ ಸ್ವಲ್ಪ ನೀರಾಗಿ ಮಾಡೋದು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೇಕು. ಹೇಳಿದರೆ ನಾನು ನೀರು ಆ್ಯಡ್ ಮಾಡಿಕೊಳ್ಳುವಾಗ ಈಗ ಇದಕ್ಕೆ ನಾನು ಬಿಸಿನೀರನ್ನು ಉಗುರು ಬೆಚ್ಚ ಬಿಸಿನೀರನ್ನೇ ಯೂಸ್ ಮಾಡೋದು. ನಾನು ಹೇಳಿದರೆ ತಣ್ಣೀರು ಹಾಕೋದಿಲ್ಲ, ಬಿಸಿನೀರನ್ನೇ ಯೂಸ್ ಮಾಡಿ ಇದಕ್ಕೆ ನಾನು ಚಿಕನ್ಗೆ ಯೂಸ್ ಮಾಡೋದು. ನಾನು ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಿದೆ. ಹೇಳಿದರೆ ಇದು ಈಗ ಇಷ್ಟು ಗ್ರೇವಿ ಸಾಕಾದರೆ ಇಷ್ಟು ಸಾಕಾಗ್ಬೋದು. ಹೇಳಿದರೆ ನನಗೆ ಇದು ಸಾಕಾಗೋದಿಲ್ಲ. ಹೇಳಿದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಹೇಳಿದರೆ ಇದು ಮತ್ತು ಸ್ವಲ್ಪ ಹೊತ್ತಾಗುವಾಗ ಇದು ತುಂಬ ಗಟ್ಟಿ ಆಗ್ತದೆ. ಆದ ಕಾರಣ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ನೋಡಿಕೊಂಡು ಹಾಕಿ. ಗ್ರೇವಿ ಹೇಗೆ ಬೇಕು ನಿಮಗೆ ಅಂತೇಳಿ. ಮತ್ತು ಉಪ್ಪು ನೋಡಿಕೊಳ್ಳಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆದರೆ, ಇಲ್ಲದಿದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಈಗ ನನಗೆ ಆಲ್ರೆಡಿ ಉಪ್ಪು ಸಾಕು. ಹೇಳಿದರೆ ನಮಗೆ ಉಪ್ಪು ಸ್ವಲ್ಪ ಕಡಿಮೆ ಆದ ಕಾರಣ ನಮಗೆ ಸಾಕಾಗ್ತದೆ. ನೋಡಿ ಇದಕ್ಕೆ ಮುಚ್ಚಿ ಒಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಮತ್ತು ಅದಕ್ಕೆ ನಾವು ಬೇವು ಸೊಪ್ಪು ಮತ್ತು ಜೀರಿಗೆ ಹುಡಿ, ಮೆಂತ್ಯ ಹುಡಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲಿಕ್ಕೆ ಉಂಟು. ನೋಡಿ ಇದನ್ನು ನಾವು ಮುಚ್ಚುವ. ಈಗ ಮುಚ್ಚಿ ಸ್ವಲ್ಪ ಉಗುರಿ ಜಾಸ್ತಿ ಮಾಡುವ. ಚಿಕನ್ ಬೆಂದಿದೆ ನೋಡಿ, ಚೆಂದ ಕುದೀತಾ ಉಂಟು. ಚಿಕನೆಲ್ಲ ಬೆಂದಿದೆ ನೋಡಿ, ಚಿಕನೆಲ್ಲ ಬೆಂದಿದೆ, ಚೆಂದ ಕುದೀತಾ ಉಂಟು, ಒಳ್ಳೆ ಗ್ರೇವಿ ಆಗಿದೆ. ಈಗ ನಾವು ಇದಕ್ಕೆ ಚಿಕನ್ ಬೆಂದಿದೆ ನೋಡಿ, ಚಿಕನೆಲ್ಲ ಬೆಂದಿದೆ. ಇದಕ್ಕೆ ನಾವು ಈಗ ಸ್ವಲ್ಪ ಇದ್ದಿಟ್ಟಂತಹ ಬೇವು ಸೊಪ್ಪನ್ನು ಸೇರಿಸುವ. ಸ್ವಲ್ಪ ಉರಿ ಕಮ್ಮಿ ಮಾಡಬೇಕು. ಬೇವು ಸೊಪ್ಪು ಸೇರಿಸಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನಾನು ಮೆಂತ್ಯೆಯನ್ನು ಹುಡಿ ಮಾಡಿಟ್ಟಿರ್ತೀನಿ. ನಾನು ನನ್ನದು ಯಾವಾಗಲೂ ಮೆಂತ್ಯದ ರುಚಿಗೆ ಚೆಂದ ಪರಿಮಳ ಸಹ ಬರ್ತದೆ. ಮೆಂತ್ಯ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಮೆಂತ್ಯ ಒಳ್ಳೆಯದು ನಮ್ಮ ದೇಹಕ್ಕೆ. ಮೆಂತ್ಯ ಒಳ್ಳೆಯದಕ್ಕೆ ನಾನು ಅದರೊಟ್ಟಿಗೆ ನಾನು ಸ್ವಲ್ಪ ಜೀರಿಗೆ ಹುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಜೀರಿಗೆ ಹುಡಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಚಂದ ಪರಿಮಳ ಬರ್ತದೆ. ಇಲ್ಲದಿದ್ದರೆ ನಾನು ಕಡೆದಿಟ್ಟಂತಹ ಮೆಣಸು ಉಂಟಲ್ಲ, ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿಯೇ ಕಡೆದಿಟ್ಟದ್ದು. ಬೇಕಾದರೆ ನಾನು ಅದರ ಲಿಂಕ್ ನಿಮಗೆ ಒಮ್ಮೆ ಕಳಿಸುವ. ಅದು ಕಡೆದಿಟ್ಟರೆ ಒಂದು ತಿಂಗಳಿಗೆ ಸಹ ಏನು ಹಾಳಾಗೋದಿಲ್ಲ, ಚೆಂದ ಇರ್ತದೆ. ಚೆಂದ ನಮಗೆ ಸಡನ್ ಚಿಕನ್ ಕರಿ, ಫಿಶ್ ಕರಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಮಟನ್ ಕರಿ, ಚಿಕನ್ ಕರಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತು ಫಿಶ್ ಕರಿ ಸಹ ಮಾಡಲಿಕ್ಕೆ ಆಗ್ತದೆ. ಮತ್ತು ಎಲ್ಲ ಹುರಿಬೇಕು. ಹುರಿದು ಬಿಸಿನೀರು ಸೇರಿಸಿ ಕಡಿಯುವುದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಒಮ್ಮೆ ಮುಚ್ಚಬೇಕು. ಸ್ವಲ್ಪ ತುಪ್ಪ ಸೇರಿಸಬೇಕು. ನಾನು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೇನೆ. ಇಷ್ಟು ತುಪ್ಪ ಸೇರಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ ಅದು ಒಂದು ಚೆಂದ ಪರಿಮಳ ಬರ್ತದೆ ತುಪ್ಪ ಸೇರಿಸಿದರೆ. ಅದಕ್ಕೆ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಈಗ ಇದು ರೆಡಿಯಾಗಿದೆ. ಒಮ್ಮೆ ನಾವು ಮುಚ್ಚುವ. ನೋಡಿ ಈ ಮುಚ್ಚಿ ಅದನ್ನು ತೆಗೆದು ನೋಡುವ. ಈಗೆಲ್ಲ ಚಿಕನ್ ಕರಿ ರೆಡಿಯಾಗಿದೆ.
ಈಗ ನಾವು ಇದನ್ನು ಒಲೆಯನ್ನು ಆಫ್ ಮಾಡಿ ಇನ್ನು ಸರ್ವ್ ಮಾಡುವ ಊಟದೊಟ್ಟಿಗೆ. ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಚಿಕನ್ ಮಸಾಲ, ಇದು ಚಿಕನ್ ಮಸಾಲ. ಇದಕ್ಕೆ ತೆಂಗಿನಕಾಯಿ ಅಂತ ಸೇರಿಸಲಿಕ್ಕಿಲ್ಲ, ಖಾಲಿ ಮೆಣಸಲ್ಲಿ ಮಾಡೋದು. ನೋಡಿ ನೋಡಿ ಎಷ್ಟು ಚೆಂದ ಉಂಟು, ನೋಡಿ ನೋಡಿ ಕೊಡಿ, ಎಷ್ಟು ಚೆಂದ ಕೊಡಿ ಕೊಡಿ. ಗ್ರೇವಿ ತುಂಬ ಗಟ್ಟಿ ಇದೆ, ನಿಮಗೆ ಬೇಕಾದರೆ ಲೂಸು ಸಹ ಮಾಡಿಕೊಳ್ಬೋದು ಅಥವಾ ಗಟ್ಟಿ ಬೇಕಾದರೂ ಸಹ ಮಾಡ್ಬೋದು. ನಾವು ಹೀಗೆ ಮಾಡೋದು. ಈಗ ಚಿಕನ್ ಕರಿ ರೆಡಿಯಾಗಿದೆ. ಇನ್ನು ಊಟದೊಟ್ಟಿಗೆ ಅಥವಾ ಚಪಾತಿಯೊಟ್ಟಿಗೆ ಯಾವುದಕ್ಕೂ, ಇದು ಚಪಾತಿ, ದೋಸೆ, ಊಟ, ಇಡ್ಲಿ ಎಲ್ಲದಕ್ಕೂ ಇದನ್ನು ನಾವು ಯೂಸ್ ಮಾಡ್ಬೋದು ಚಿಕನ್ ಕರಿ. ಇನ್ನು ನಾನು ಒಲೆಯನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ ಚಿಕನ್ ಕರಿ ರೆಡಿ, ಚಿಕನ್ ಕರಿ ರೆಡಿ, ಚಿಕನ್ ಮಸಾಲ, ಇದು ಚಿಕನ್ ಮಸಾಲ ಕರಿ. ನಾನಿವತ್ತು ಕಲಿಸಿದ್ದು ಚಿಕನ್ ಮಸಾಲ ಕರಿ ರೆಸಿಪಿ. ಇನ್ನು ಮುಂದೆ ಬೇರೆ ಬೇರೆ ಐಟಮಿನ ರೆಸಿಪಿಯನ್ನು ಕಲಿಸ್ತೇನೆ. ನೀವು ಈ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನು ಮುಂದೆ ಮಾಡುವ ಐಟಮಿನ ಬಗ್ಗೆ ತಿಳಿಯಲು ಬೆಲ್ ಐಕನನ್ನು ಒತ್ತಿ, ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಾನು ಯಾವುದೇ ಫುಡ್ ಐಟಮ್ ನೀವು ಮಾಡಿದರೂ ಸಹ ಅದು ನಿಮಗೆ ತಲುಪಲಿಕ್ಕೆ ಬೆಲ್ ಐಕನನ್ನು ಒತ್ತಿ ಆಲ್ ಕೊಡಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಓಕೆ, ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನಾವು ಇವತ್ತು ಚಿಕನ್ ಮಸಾಲದೊಂದಿಗೆ ಮಧ್ಯಾಹ್ನದ ಊಟವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನೀವು ಸಹ ಈ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.